ಜಮಖಂಡಿಯ ಐತಿಹಾಸಿಕ ಉದ್ಯಾನವನ ಪರಶುರಾಮ ಉದ್ಯಾನವನ ಇವತ್ತು ಇಲ್ಲೆಲ್ಲ ನೀವು ನೋಡತ್ತೀರಿ. ಈ ಸ್ಥಳ ಅಭಿವೃದ್ಧಿ ಆಗೋದು ಬಿಟ್ಟು ಇದೊಂದು ಅನೈತಿಕ ಚಟುವಟಿಕೆಗಳ ತಾಣ ಆಗೈತಿ. ಮತ್ತು ಕೆಲವು ಖಾಸಗಿ ವ್ಯಕ್ತಿಗಳ ಇಲ್ಲಿ ನೋಡ್ತೀರಿ ಎಲ್ಲ ಪೈಪ್ಗಳು ಗೋಡಾವನ್ನ ತರ ಆಗೈತೆ. ವಿಚಿತ್ರ ಏನು ಅಂದ್ರ ಇಲ್ಲೇ ಎದುರಿಗೆ ನೋಡ್ತೀರಿ, ಎದುರಿಗೇನೆ ತಹಸೀಲ್ದಾರ್ ಅವರ ಮನೆ ಐತೆ. ಅವ್ರ ಕಣ್ಣಿಗೆ ಕಾಣಲ್ಲೇನು. ಮತ್ತ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಧಿಕಾರಿಗಳು ಬಂದು ಹೋಗುವಂತ ರಮಾ ನಿವಾಸ ಸಹ ಇಲ್ಲೇ ಎದುರಿಗೈತಿ. ಇದನ್ನ ಅಭಿವೃದ್ಧಿ ಆಗೋ ಬಿಟ್ಟು ಹಾಳು ಕೊಂಪೆ ಆಗತ್ತೈತಿ. ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಗಮನಿಸಬೇಕು. ಇದೇ ರೀತಿ ಜಮಖಂಡಿಯಲ್ಲಿ ಅನೇಕ ಕೋಟಿ ಕೋಟಿ ಹಣ ಸುರಿದು ಅನೇಕ ಕಟ್ಟಡಗಳು ಕಟ್ಟಾರ. ಕುಂಬಾರಕೆರೆ ಇರ್ಬೋದು, ತಾಲೂಕ್ ಪಂಚಾಯತ್ ಕಾಂಪ್ಲೆಕ್ಸ್ಗಳು ಇರ್ಬೋದು, ಈ ರೀತಿ ಅನೇಕ ಕಟ್ಟಡಗಳು ಅವು ವ್ಯಾಪಾರಸ್ಥರಿಗೆ ಕೊಡೋದು ಬಿಟ್ಟು ಹಾಗೆ ಉಳಿಸಿದಂತ್ರ ಚೆನ್ನಮ್ಮ ಮಾರ್ಕೆಟ್ ಸಹ ಎಲ್ಲ ಅನೈತಿಕ ಚಟುವಟಿಕೆಗಳ ಕೇಂದ್ರಗಳಾಗ್ಯಾವು, ಕುಡುಕರ ಅಡ್ಡ ಆಗ್ಯಾವು, ಮತ್ತು ಬೇರೆ ಬೇರೆ ಚಟುವಟಿಕೆಗಳು ಎಲ್ಲ ನಡೆಯತಾವು. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಜಮಖಂಡಿಯಲ್ಲಿ ಜೀವಂತ ಅದಾರೋ ಇಲ್ಲೋ ಅಂತನ ಒಂದು ಸಂಶಯ ವ್ಯಕ್ತ ಆಗಕತ್ತೈತಿ. ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡಾಕತ್ತೀರಿ? ಸಾರ್ವಜನಿಕರಿಗೆ ಉಪಯೋಗ ಆಗ್ಬೇಕನ್ನಂತ ಸ್ಥಳಗಳು ಇವತ್ತು ಯಾವ ರೀತಿ ಆಗ್ಯಾವತ್ತಕ್ಕೆ ನೀವೇ ಒಂದು ಸಾರಿ ಬಂದು ನೋಡಿದ್ರೆ ಅರ್ಥ ಆಕೈತಿ. ಇದನ್ನು ಕೂಡಲೇ ಅಭಿವೃದ್ಧಿ ಆಗಬೇಕು. ಮತ್ತು ಈ ಸ್ಥಳ ಏನೈತಲ್ಲ ಸ್ವಚ್ಛವಾಗಿ ಸಾರ್ವಜನಿಕರು ಉಪಯೋಗ ಆಗುವಾಗ ಮಾಡಬೇಕು. ಇರ್ಲಿಕ್ಕಂದ್ರೆ ಮುಂದಿನ ಬರುವಂತ ದಿವಸದೊಳಗೆ ಜಮಖಂಡಿ ಎಲ್ಲ ನಾಗರಿಕರು ಇದರ ವಿರುದ್ಧ ತಕ್ಕ ಉತ್ತರ ಕೊಡ್ಬೇಕಾಗತ್ತೆ. ನಮಸ್ಕಾರ. ಸಮಸ್ತ ಜಮಖಂಡಿಯ ಮಹಾಜನತೆಗೆ ಈ ಮೂಲಕ ನಿಮ್ಗೆ ಒಂದು ವಿಷಯ ಗಮನಕ್ಕೆ ತರ್ಬೇಕಂತೇಳಿ ಕೇಳ್ಕೊತೀನಿ. ಏನಪ್ಪಾ ಅಂತಂದ್ರ ಜಮಖಂಡಿಯ ಐತಿಹಾಸಿಕ ಪಟವರ್ಧನ್ ಸಂಸ್ಥಾ ಇದ್ದಿದ್ದ ಟೈಮ್ದಾಗ ನಮಗ ಕೊಡುಗೆ ಕೊಟ್ಟಿದ್ದ ಮಹಾರಾಜರು. ಏನಪ್ಪಾ ಅಂತಂದ್ರ ಇಲ್ಲಿ ಒಂದು ಐತಿಹಾಸಿಕ ಗಾರ್ಡನ್ ನಿರ್ಮಾಣ ಮಾಡ್ರಿ ಅಂತ ಹೇಳಿ ಸರ್ಕಾರಕ್ಕೆ ಹೇಳಿದ್ಮ್ಯಾಗ ಇಲ್ಲಿ ಒಂದು ಗಾರ್ಡನ್ ರೆಡಿ ಮಾಡಿದ್ರು, ಪರಶುರಾಮ್ ಗಾರ್ಡನ್ ಅಂತ ಹೇಳಿ. ಆ ಗಾರ್ಡನ್ ಹೆಸರು AG ದೇಸಾಯಿ ಸರ್ಕಲ್ ಹಂತಕಿಂದ ಈ ಗಾರ್ಡನ್ ನಿರ್ಮಾಣ ಆದ್ಮ್ಯಾಗ ಅವಾಗ ನಾವು ಬಾಲ್ಯದಲ್ಲಿ ಇದ್ದಾಗ ಒಂದು 38 ವರ್ಷದಿಂದ ನಾನು ಈ ಗಾರ್ಡನ್ ನೋಡ್ತಾ ಇದ್ದೀನಿ. ಅವಾಗ ನಮ್ಮ ತಂದೆ ತಾಯಿಗಳ ಜೊತೆ ಅದು ನಾವು ಇಲ್ಲಿ ಗಾರ್ಡನ್ ಬರ್ತಿದ್ವಿ. ಪ್ರಮುಖವಾದ ಗಾರ್ಡನ್ ಇದೆ. ಈ ಗಾರ್ಡನ್ ಸ್ಥಿತಿ ಈಗ ಏನಪ್ಪಾ ಅಂತಂದ್ರ ಹಿಂದಿನ ಶಾಸಕರು ಸಿದ್ದು ನ್ಯಾಮಗೌಡ ಅವರು ಇದ್ದಿದ್ದ ಟೈಮ್ದಾಗ PWD ಅವ್ರಿಗೆ ರೋಡಿನ ಬದಲ ರೋಡ್ ಮಾಡ್ರಿ, ಅಗಲೀಕರಣ ಮಾಡ್ರಿ ಎಲ್ಲಾ ಕಡೆ ಅಂತ ಹೇಳಿ ಮಾಡಿದ್ರ. ರೋಡ್ ಮ್ಯಾಗ ಇದ್ದಿದ್ದು ಐತಿಹಾಸಿಕ ಗಿಡಗಳು, ಪುರಾತನ ಕಾಲದ ಗಿಡಗಳು ಹೋದ್ವು. ಅದ್ರ ಜೊತೆ ಈ ಗಾರ್ಡನ್ ಕಂಪೌಂಡ್ ಕೂಡ ಎಲ್ಲ ತೆಗೆದು ಹೋಗದ್ರ. ಇದ್ರ ಹಿಂದಿನ ಬಾಜುಕ ಇಲ್ಲಿ ನಾ ಈಗ ಏನ್ ನಿಂತೀನಿ, ನನ್ನ ಹಿಂದಿನ ಬಾಜುಕ ಇಲ್ಲಿ ಮಾನ್ಯ ತಹಶೀಲ್ದಾರ್ ಸಾಹೇಬ್ರದ ನಿವಾಸ ಐತಿ. ಅದ್ರ ಬಾಜುಕ ಇಲ್ಲಿ ರಮಾ ನಿವಾಸ ಐತಿ. ಇಲ್ಲಿ ನನ್ನ ಪಕ್ಕಕ್ಕ ಎಡಗಡೆ ಸೈಡ್ ಇಲ್ಲಿ ಟೆನ್ನಿಸ್ ಕೋಟ ಅಂತ ಹೇಳಿ ಐತಿ. ಇಲ್ಲಿ ದೇಸಾಯಿ ಸರ್ಕಲ್ ಐತಿ. ಇಲ್ಲಿ ಐತಿಹಾಸಿಕ ಜಾಗದಾಗ ಕುಡುಕರ ಸಾಮ್ರಾಜ್ಯ ಆಗ್ಬಿಟ್ಟೈತಿ. ಇಲ್ಲಿ ಯಾರು ಬೇಕಾದ್ರು ಶೌಚಾಲಯಕ್ಕೆ ಬರ್ತಾರ, ರಿಸರ್ಚ್ ಮಾಡ್ತಾರ, ಟಾಯ್ಲೆಟ್ ಮಾಡ್ತಾರ, ದಾರು ಕುಡಿತಾರ, ಇಲ್ಲೆಲ್ಲ ಇಸ್ಪೆಟ್ ಅದು ಆಡ್ತಾರ, ಅಥವಾ ಮತ್ತ ಇದು ಚಕ್ಕ ಇಚ್ಚಿ ಆಡ್ತಾರ. ಹಿಂಗೆಲ್ಲ ಮಾಡಿ ಅಸ್ತವ್ಯಸ್ತ ಆಗ್ಬಿಟ್ಟತಿ. ಇಲ್ಲಿ ಐತಿಹಾಸಿಕ ಜಾಗ ಅನ್ನೋದು ಎಲ್ಲ ಹೋಗ್ಬಿಟ್ಟತಿ, ಕುಡುಕರು ಸಾಮ್ರಾಜ್ಯ ಆಗ್ಬಿಟ್ಟತಿ. ಇದ್ರ ಮುಂದ ಅಕಸ್ಮಾತ್ ಆಗಿ ಈ ಗಾರ್ಡನ್ ಬಗ್ಗೆ ಯಾರು ನಾವ್ರೆ ಗಮನಕ್ಕೆ ತಗೊಂಬಂದಿವಿ. ಈಗ ಗಮನಕ್ಕೆ ಜರ್ಕರ್ತಾ ತಗೊಂಡ್ ಕಿಶನ್ ಸರ್ಕಾರದವ್ರು ಯಾರು ಎಚ್ಚರಿಕೆಗಳಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಸಮಸ್ತ ಜನತೆ ವತಿಯಿಂದ ಇವತ್ತು ನಾನು ಇಲ್ಲಿ ತಿಳಿಪಡಿಸ್ತಾ ಇದ್ದೀನಿ.